ನೋಡಿ, ಚಿತ್ರದುರ್ಗ ಪಾರಂಪರಿಕವಾಗಿ ಕಾಂಗ್ರೆಸ್ ಭದ್ರಕೋಟೆ. ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡೋದಕ್ಕೆ 136 ಸೀಟ್ ಗೆದ್ದಿದ್ದೀವಿ. ಈಗ ಅದನ್ನು ಜಾರಿ ಮಾಡಿದ್ದೀವಿ, ಇಂಪ್ಲಿಮೆಂಟ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಫಲಾನುಭವಿಗಳಾಗಿದ್ದಾರೆ ಈ ಕರ್ನಾಟಕದಲ್ಲಿ. ಅದೇ ಗ್ಯಾರಂಟಿ ಮೇಲೆ ನಾವು ಡೆಫಿನೆಟ್ಲಿ ಚಿತ್ರದುರ್ಗನ ಗೆಲ್ತೀವಿ. ಜೊತೆ ಕರ್ನಾಟಕದಲ್ಲಿ 20ಕ್ಕಿಂತ ಹೆಚ್ಚು ನಾವು ಸಂಸದರನ್ನ ಗೆದ್ದು ಪಾರ್ಲಿಮೆಂಟ್ ಕಳಿಸ್ತಾರನ್ನ ಒಂದು ದೃಢವಾದ ಭರವಸೆ ಕಾಂಗ್ರೆಸ್ ಕಾರ್ಯಕರ್ತರ ನಮ್ಮಲ್ಲಿ ಅದಮ್ಯವಾಗಿದೆ. ಈ ದೇಶದ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಜಾತ್ಯತೀತ ನಿಲುವು ಉಳಿಬೇಕಂದ್ರೆ ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ರಾಹುಲ್ ಗಾಂಧಿ PM ಆಗ್ಬೇಕು. ಜೈ ಕಾಂಗ್ರೆಸ್. ಹೆಣ್ಮಕ್ಳಿಗೆ ಸೋಮಾರಿಗಳನ್ನ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ಸರ್, 7,000 ಹೇಳ್ತಾರೆ. ದುಡ್ಡು ಮೊಬೈಲೈಸ್ ಆಗ್ತದೆ, ಹಣ ಯಾವತ್ತೇ ಆಗಲಿ. ಈಗ ನಮ್ಮ ಮನೆ ಹೆಣ್ಮಕ್ಳಿಗೆ 2,000 ಬಂದ್ಬಿಟ್ರೆ ಏನಕ್ಕಾದ್ರೂ ಖರ್ಚು ಮಾಡ್ತಾರೆ. ಮತ್ತೆ ಅದು ಸರ್ಕಾರಕ್ಕೆ ಹೋಗ್ತದೆ, ಟ್ಯಾಕ್ಸ್ ಆಗಿ ಪರಿವರ್ತನೆ ಆಗ್ತದೆ, ರೊಟೇಷನ್ ಅಂತಾರೆ. ಸ್ವಲ್ಪ ತಿಳುವಳಿಕೆ ಬೇಕು. ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ ಮಾತ್ರ ಆ ಫೈನಾನ್ಸ್ ಸಿಸ್ಟಮ್ ಅರ್ಥ ಆಗ್ತದೆ. ನೀವು ತಮಿಳ್ನಾಡು ಇರ್ಬೋದು, ಬೇರೆ ಬೇರೆ ರಾಜ್ಯಗಳು ಇರ್ಬೋದು, ಬೇರೆ ಬೇರೆ ವಿದೇಶದಾಗಿರ್ಬೋದು, ಎಲ್ಲ ಪುಕ್ಕಟ್ಟೆ ಬಗೆಗಳು ಕೊಟ್ಟೇ ರಾಜಕಾರಣ ಮಾಡ್ತಿರೋದು. ಇದು ಈಗ ಆಗಿದೆ. ಹಂಗಾರೆ ಅವ್ರು ಕೊಡ್ತಿರೋ ಗ್ಯಾರಂಟಿ ಏನು? ಮೇರ ಪರಿವಾರ ಗ್ಯಾರಂಟಿ ಅಂತಾರಲ್ಲ, ಅಚ್ಚೇ ದಿನ ಬಂದಿದ್ಯಾ? ಏನ್ ಬಂದಿದೆ? ಉದ್ಯೋಗ ಸೃಷ್ಟಿ ಮಾಡಿದಾರ? ಏನ್ ಮಾಡಿದಾರೆ ಈ ದೇಶದ ಜನಕ್ಕೆ ಅವರು? ಈಗ ಮೋದಿ ಅವರು ಈಗ ಸ್ಲೋಗನ್ ಹೊರಡಿಸಿದ್ದಾರೆ, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಿದ್ದಾರೆ. ಏನು ಬರಲ್ಲ, ಅವ್ರೇನು ಬರಲ್ಲ. ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ಬಿಲೋ 200 ಇರ್ತಾರೆ. ಅವರು ಬಿಲೋ 200 ಇರ್ತಾರೆ. ಸರ್ಕಾರ ಮಾಡೋದೇ INDA. ಇದು 100% ಡೆಫಿನೆಟ್ಲಿ. ಅಬ್ಕಿ ಬಾರ್ ಬಿಜೆಪಿ 400 ಬಾರ್ ಅಲ್ಲ, ಅಬ್ಕಿ ಬಾರ್ ಬಿಜೆಪಿ ಕಿ ಹಾರ್. ಸಂಸದರು ಈಗ ಹಾಲಿ ಸಂಸದರಾಗ್ತಾರೆ. ನೆಕ್ಸ್ಟ್ ಈ ಜನ ನೋಡಿದ್ರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಎಲ್ಲ ನಾಯಕರು ಒಟ್ಟುಗೂಡಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಈಗ ಪ್ರೊಸೆಷನ್ ಆರಂಭ ಆಗಿದೆ. 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಜೊತೆಗೂಡಿ ಈ ನಾಮಿನೇಷನ್ ಇದನ್ನ ಮುಗಿಸಿದ್ದಾರೆ. ಈಗ ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ಬಹುಶಃ ನನ್ನ ಪ್ರಕಾರ ಚಂದ್ರಪ್ಪನವರು ಅತ್ಯಂತ ಹೆಚ್ಚು ಲೀಡಲ್ಲಿ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾರ್ಯಕರ್ತರ ಮುಖದಲ್ಲಿ ಗೋಚರಿಸ್ತಾ ಇದೆ. ಒಂದೊಳ್ಳೆ ವಾತಾವರಣ ಇದೆ ಆಕ್ಚುಲಿ ಈ ಕ್ಷಣಕ್ಕೆ. ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಶಕ್ತಿ ಇದೆ ಅನ್ನೋದು ಕಾಣಿಸ್ತಾ ಇಲ್ವಾ? ಇಲ್ಲ, ಅದು ಪ್ರಶ್ನೆನೇ ಬರಲ್ಲ. ಆಕ್ಚುಲಿ ನಮಗೆ ದುರ್ಗ ಅಂದ ತಕ್ಷಣ ಕಾಂಗ್ರೆಸ್. ಆಕ್ಚುಲಿ JDS ಇಲ್ಲಿ ನಗಣ್ಯ. ಬಿಜೆಪಿ ತನ್ನ ಸಂಸದರನ್ನು ಬದಲಾವಣೆ ಮಾಡಿದ್ರೆ ಹಿಂದಿನ ಉದ್ದೇಶನೇ ಗೊತ್ತಿದೆ. ಆಕ್ಚುಲಿ ಅಂದ್ರೆ ಒಬ್ಬ ಸಿಟ್ಟಿಂಗ್ MP-ನ ಮಿನಿಸ್ಟರ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಅದು ಸೋಲಿನ ಸರ್ವೆ. ಆಕ್ಚುಲಿ ಆ ಕಾರಣಕ್ಕೋಸ್ಕರ ದೂರದ ನಮ್ಮ ಕಾರಜೋಳ ಅವ್ರನ್ನ ತಂದಿದ್ದಾರೆ. ಬಹುಶಃ ಅಂತ ಸ್ಪರ್ಧೆ ಏರ್ಪಡಲ್ಲ. ಚಂದ್ರಪ್ಪ ನಿರಾಯಿಸಬೇಕು ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ. ಖಂಡಿತ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ 1 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಮತಗಳಲ್ಲಿ ಜಯಗಳಿಸಿದ್ರಲ್ಲಿ ಅನುಮಾನನೇ ಇಲ್ಲ. ವಾತಾವರಣ ನೀವೇ ನೋಡ್ತಾ ಇದ್ದೀರಾ. ನಾನು ಸಿರಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಬಹಿರಂಗ ಸವಾಲು 1 ಲಕ್ಷ ಲೀಡ್ನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೋ ಎಲ್ಲ ಆತ್ಮವಿಶ್ವಾಸ ನಮ್ಮಲ್ಲಿದೆ. ನಾವು ಮಾಡಿರೋ ಕೆಲಸ, ಹಿಂದಿನ ಒಬ್ಬ ಸಂಸದರ ವೈಫಲ್ಯ, ಇವೆಲ್ಲವೂ ನೋಡಿದ್ರೆ ಖಂಡಿತ ಚಂದ್ರಪ್ಪನವರು ಅತಿ ಹೆಚ್ಚಿನ ಮತಗಳು ಗೆದ್ದೇ ಗೆಲ್ತಾರೆ. ಸರ್, ಈಗ ಚಂದ್ರಪ್ಪ ಅವರು ಪ್ರತಿ ಕ್ಷೇತ್ರದ ಒಂದೊಂದು ಹಳ್ಳಿಗೂ ನಾನು ತೆರಳಿದ್ದೀನಿ, ಭೇಟಿ ಮಾಡಿದ್ದೀನಿ ಅಂತಾರೆ. ಇದ್ರ ಬಗ್ಗೆ? ಹೌದು, ಇದು ಅದೇ ಅವ್ರ ತಾಕತ್ತು, ಅದೇ ಅವ್ರ ಶಕ್ತಿ. ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ಚುನಾವಣೆಗೋಸ್ಕರ ಓಡಾಡ್ತಿರೋ ಮನುಷ್ಯ ಅಲ್ಲ, ಜನರಿಗೋಸ್ಕರ ಓಡಾಡ್ತಿರೋ ಮನುಷ್ಯ. ಚುನಾವಣಾ ಪೂರ್ವದಲ್ಲಿ ಅವರು ಎಲ್ಲ ನಮ್ಮ 7 ಕ್ಷೇತ್ರಗಳಲ್ಲಿ ಏನೇ ಅಸೆಂಬ್ಲಿ ಕ್ಷೇತ್ರಗಳಿದೆ, ಎಲ್ಲರ ಒಡನಾಟ ಇದೆ, ಸಂಪರ್ಕ ಇದೆ. ಅದೇ ಅವರ ಶಕ್ತಿ. ಅದೆಲ್ಲವೂ ಮತಗಳಾಗಿ ಪರಿವರ್ತನೆ ಜನತೆ ನಮ್ಗೆ ಆಶೀರ್ವದಿಸುತ್ತೆ. ಕಾಂಗ್ರೆಸ್ ನಿಚ್ಚಳವಾಗಿ ಜೈಬೇರಿ ಬಾರಿಸಿ ಚಿತ್ರದುರ್ಗ ಕ್ಷೇತ್ರದಲ್ಲಿ. ಕಾರ್ಯಕರ್ತರೆಲ್ಲ ತುಂಬ ಮನಸ್ಸಿನಿಂದ ಎಲ್ಲರೂ ಒಗ್ಗೂಡಿ ಬಂದು ನಾಮಿನೇಷನ್ ಫೈಲ್ ಆಗಿದೆ. ಎಷ್ಟು ಸಾವಿರ ಅಂತರದಿಂದ 1 ಲಕ್ಷ. ಈಗ ನಮ್ಮ ಸಹೋದರಾದಂಥ ರೂಪೇಶಣ್ಣ ಅವ್ರು ಹೇಳ್ದಂಗೆ 1 ಲಕ್ಷ ಅಂತರದಿಂದ ಸವಾಲಾಗಿ ಸ್ವೀಕರಿಸ್ತಾ ಇದ್ವಿ. ಗೆದ್ದೇ ಗೆಲ್ತೀವಿ 1 ಲಕ್ಷ. ರಾಜ್ಯದಲ್ಲಿ ಹಳೆ ಮೂಲ ಕಾಂಗ್ರೆಸ್ ಸಂಸದರನ್ನ ತಗೊಂಡ್ಬರೋದ್ರಲ್ಲಿ ಯಶಸ್ವಿ ಆಗ್ತದೆ. ಅದು ಇವಾಗ ಮಾಜಿ ಆಗಿದ್ದಾರೆ, ಮುಂದೆ ಹಾಲಿ ಆಗ್ತಾರೆ. ನಮಗೇನಂದ್ರೆ ನಮಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ನಮಗೆ ಆಸೆ. ಯಾಕಂದ್ರೆ 2-3 ಸಲ ಅವ್ರಾಗಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಹೋಗ್ಬಿಟ್ಟು 10 ವರ್ಷ ಆಗಿದೆ. ಈಗ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷ ಬಂದರೆ ಬಡವರಿಗೆ, ಬಲ್ಲಿಗರಿಗೆ, ಸಣ್ಣ ಜನಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಇಷ್ಟು ಕೊಡ್ತೀವಿ, 15 ಲಕ್ಷ ಹಾಕ್ತೀವಿ ಅಂತ ಮೋದಿ ಸರ್ಕಾರ ಹೇಳಿದರು. 10-15 ವರ್ಷ ಆದರೂ ಕೂಡ ಏನು 1 ರೂಪಾಯಿ ಕೂಡ ಹಾಕಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿದಿಂದ ನಡೆದಿದೆ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಮತ್ತೆ ಅನ್ನಭಾಗ್ಯ ಕೊಟ್ಟಿದ್ದಾರೆ, ಸ್ತ್ರೀ ಶಕ್ತಿ ಕೊಟ್ಟಿದ್ದಾರೆ, ಮತ್ತೆ ಯುವ ನಿಧಿ ಕೂಡ ಕೊಟ್ಟಿದ್ದಾರೆ.
ಅಂಥ ಸರ್ಕಾರ ನಮಗೆ ಬೇಕಂತ ನಾವು ಎಲ್ಲ ಇಡೀ ಭಾರತ ಬರಲಿ ಅಂತ ನಮ್ಮ ಜಿಲ್ಲೆ ಒಂದೆಲ್ಲ ಮಾತಾಡೋದು, ನಮ್ಮ ಕರ್ನಾಟಕ ಬಲ್ಲ ಇಂಡಿಯಾದಲ್ಲಿ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ನಮ್ಮ ಆಸೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದೀವಿ ನಾವು. ಅದು ಆಸೆ ನಮ್ಮ ನನಸು ಆಗತ್ತೆ. ದಯವಿಟ್ಟು ರಾಹುಲ್ ಗಾಂಧಿನ ನಾವು ಈ ದೇಶದ ಪ್ರಧಾನಮಂತ್ರಿ ಮಾಡ್ಬೇಕಂತ ಬಹಳ ಆಸೆ ಇಟ್ಕೊಂಡಿದೀವಿ. ಈ ಸಲ ಮಾಡೇ ಮಾಡ್ತೀವಿ, ಕೈ ಬಿಡಲ್ಲ. ಎಲ್ಲಾ ಕಡೆ ಕಾಂಗ್ರೆಸ್ ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಗೆಲ್ಸಿ ಭದ್ರಕೋಟೆ ಚಿತ್ರದುರ್ಗ ಜಿಲ್ಲೆ ಕಾಂಗ್ರೆಸ್ ಬಂದೇ ಬರುತ್ತೆ. ಸರ್ 100% ನಮ್ಮ ಸಾಹೇಬ್ರು ಏನು MLA ಎಲೆಕ್ಷನ್ ಲೀಡ್ ತಗೊಂಡಿದ್ರಲ್ಲ, ಅದಕ್ಕಿಂತ ಡಬಲ್ ನಾವು MP ಚುನಾವಣೆಗೆ ಲೀಡ್ ಕೊಡ್ತೀವಿ. ಕೆ ಜಗನ್ನಾಥರ ಕಾಲದಿಂದಲೂ ಹಿರಿಯೂರು ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ, ಅದ್ರಾಗ ಎರಡನೇ ಮಾತಿಲ್ಲ. ಈ ಸತಿನೂ 100% ಭದ್ರಕೋಟೆನೇ. ಅದು ವಿರೋಧ ಪಕ್ಷ ಆಗ್ಲಿ ಇನ್ನೊಂದು ಮತ್ತೊಂದು ಏನು ಇಲ್ಲ. 100% ಪೂರಾ ಮತ ಏನಿದ್ರು ನಮ್ಮ ಕಾಡುಗೊಲ್ಲರು ಇರ್ಬೋದು, ಬೇರೆಯವ್ ಇರ್ಬೋದು, ಯಾರವ್ ಇರ್ಬೋದು, ಫುಲ್ ಬೂತ್ ಕಾಂಗ್ರೆಸ್ಸೇ. ಎಲ್ಲೋ ಒಂದ್ ಕಡೆ ಕೇಂದ್ರದ ಸಮೀಕ್ಷೆಗಳು 350 360 ಈ ತರ ತೋರಿಸ್ತಿದೆ ಸರ್. ಹೇಳಿಕೆಂಬಕ್ ಏನ್ ಸರ್, ಏನ್ ಬೇಕಾದ್ರೂ ಹೇಳಿಕೆಂಬಹುದು. ಅವ್ರು ಏನ್ 350 400 ಮಂದಿ ಕೇಂದ್ರದಾಗ ಹೇಳಿಕೆಂತ ಹೋಗ್ತಾರಲ್ಲ, ಏನ್ ನಾವು ಸಾಧನೆ ಮಾಡಿವಿ ಅಂತಂದು ಅದನ್ನ ನಂಬರ್ ಕೊಟ್ಕೊಂತ ಹೋಗ್ಬೇಕು ಅವ್ರು. ಅಂದ್ರೆ ನೀವು